ಪ್ರಯಾಣ ದರ ಏರಿಕೆ ವಿಚಾರ ಸೋಮವಾರದಿಂದ ಪ್ರಯಾಣ ದರ ಹೆಚ್ಚಳ ಆಗಲ್ಲ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ತೇಜಸ್ವಿ ಸೂರ್ಯ. ದರ ಏರಿಕೆ ಹಾಗಾದ್ರೆ ಕೇಂದ್ರದಿಂದ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಯ್ತಾ? ದರ ಏರಿಕೆ ಹೆಚ್ಚಿಸದಂತೆ ಲಾಲ್ ಖಟ್ಟರ್ ಅವರು ತಿಳಿಸಿದ್ದಾರೆ ಅನ್ನೋದನ್ನ ಈಗ ತಿಳಿಸಿದ್ದಾರೆ ಎಂಪಿ ತೇಜಸ್ವಿ ಸೂರ್ಯ ಅವರು. ಸೋಮವಾರದಿಂದ ಪ್ರಯಾಣ ದರ ಹೆಚ್ಚಳ ಆಗಲ್ಲ. ಮೆಟ್ರೋ ಪ್ರಯಾಣಿಕರಿಗೆ ಖುಷಿ ಕೊಡುತ್ತಾ ಹಾಗಾದ್ರೆ ಈ ಸುದ್ದಿ? ಬಿಜೆಪಿಯ ಒಬ್ಬ ಎಂಪಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಮಾಹಿತಿ ಇದ್ದೇ ಇರುತ್ತೆ. ಸದ್ಯಕ್ಕೆ ಒಂದು ತಾತ್ಕಾಲಿಕವಾದಂಥ ರಿಲೀಫ್ ಆಗಿರ್ಬೋದು. ನೋಡಿ, ಇಲ್ಲೇ ಗೊತ್ತಾಗುತ್ತೆ ಯಾರದು ಪಾತ್ರ ಇದೆ ಅಂತ. ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತಾ, ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತಾ? ರಾಜ್ಯ ಸರ್ಕಾರ ನಿರ್ಧಾರ ಮಾಡೋದಾಗಿದ್ರೆ BMRCಯಲ್ಲೂ ಟ್ವೀಟ್ ಮಾಡ್ತಾ ಇತ್ತು, ಅಥವಾ ರಾಜ್ಯ ಸರ್ಕಾರ ಟ್ವೀಟ್ ಮಾಡ್ತಾ ಇತ್ತು. ಇವರೇನಾದರೂ ದರ ಏರಿಕೆ ಪರಿಷ್ಕರಣೆ ಮಾಡೋದಾಗಿದ್ರೆ, ಹಾಗಾಗಿ ಸಿದ್ದರಾಮಯ್ಯ ಆಗಲೇ ಹೇಳ್ತಿದ್ರಲ್ಲ, ಕೇಂದ್ರದವರೇ ನಿರ್ಧಾರ ಮಾಡೋದು ಅಂತೇಳಿ. ಈಗ ತೇಜಸ್ವಿ ಸೂರ್ಯ ಅವರು ಅಭಿಪ್ರಾಯ, ಸೋಮವಾರದಿಂದ ಪ್ರಯಾಣ ದರ ಹೆಚ್ಚಳ ಆಗಲ್ಲ. ಮೋಹನ್ ಲಾಲ್ ಖಟ್ಟರ್ ಇದ್ದಾರಲ್ವ, ಕೇಂದ್ರ ಸಚಿವರು, ಅವರೀಗ ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ಸಂಸದ ತೇಜಸ್ವಿ ಸೂರ್ಯ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದರ ಏರಿಕೆ ಹೆಚ್ಚಿಸದಂತೆ ಕೇಂದ್ರದ ನಾಯಕರು ಕೂಡ ಹೇಳಿದ್ದಾರೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ, ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ಕೆಂಗಣ್ಣಿಗೆ ಗುರಿಯಾಗ್ಬೋದು ಅನ್ನುವಂಥ ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದ್ರಾ, ಅಥವಾ ಇದು ಟೆಂಪರವರಿನಾ? ಸೋಮವಾರದಿಂದ ಗೊತ್ತಾಗುತ್ತೆ ನಮಗೆ.